ಶ್ರೀ ಗುರುಭ್ಯೋ ನಮಃ. ವೀಕ್ಷಕರಿಗೆಲ್ಲ ನಮಸ್ಕಾರ. ನಮ್ಮ ಪಾರಂಪರಿಕ ಜೀವನ ಶೈಲಿ ಅನ್ನೋದು ನಮ್ಮ ಒಂದು ಸಾಂಸ್ಕೃತಿಕ ಆಸ್ತಿ. ಇವತ್ತಿನ ದಿನ ನಮ್ಮ ಸಾಂಸ್ಕೃತಿಕ ಆಸ್ತಿ ಅನ್ನುವಂತಹ ಪದ, ಕಲ್ಚರಲ್ ಅಸೆಟ್ಸ್ ಅನ್ನುವಂತಹ ಪದ ಸಾಕಷ್ಟು ಬಳಕೆಯಲ್ಲಿದೆ. ನಮ್ಮ ಕಲೆಗಳಿರ್ಬೋದು, ವಿದ್ಯೆಗಳಿರ್ಬೋದು, ನೃತ್ಯ ಸಂಗೀತದ, ಯೋಗ, ಆಯುರ್ವೇದ, ವಿಜ್ಞಾನ, ದೇವಾಲಯಗಳು, ಅರಮನೆಗಳು ಇವೆಲ್ಲವೂ ಸಹ ನಮ್ಮ ಸಾಂಸ್ಕೃತಿಕ ಆಸ್ತಿ. ಇದರ ಜೊತೆ ನಮ್ಮ ಪಾರಂಪರಿಕ ಜೀವನ ಶೈಲಿ ಏನಿದೆ ಅದು ಸಹ ಪಾರಂಪರಿಕ ಆಸ್ತಿನೇ. ಅದರಲ್ಲಿ ಒಂದು ವಿಷಯ ಏನು ಅಂತಂದರೆ, ನಮ್ಮ ಋಷಿಗಳು ಸ್ತ್ರೀ ಪುರುಷರ ಸಂಬಂಧ ಹೇಗಿರಬೇಕು ಅಂತ ಹಾಕಿಕೊಟ್ಟಿರುವ ಒಂದು ನೀತಿ. ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಸ್ಕೂಲು ಕಾಲೇಜಲ್ಲಿ ಓದ್ತಾ ಇರ್ತಾರೆ ಹುಡುಗರು ಹುಡುಗಿರು, ಒಂದು ಪರಸ್ಪರ ಲೈಂಗಿಕ ಆಕರ್ಷಣೆಗೆ ಒಳಗಾಗಿ ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಒಂದು ಸಂಬಂಧವನ್ನು ಇಟ್ಕೊಳ್ಳೋಕ್ಕೆ ಆರಂಭ ಮಾಡಿದ್ದಾರೆ. ಕೆಲವರು ಇದೇನಕ್ಕೆ ತಪ್ಪು ಅಂತಲೂ ಪ್ರಶ್ನಿಸ್ತಾರೆ. ಅವರು ಒಂದು ವಯಸ್ಸಿಗೆ ಬಂದಿದ್ದರೆ ಅವ್ರಿಗೆ ತಮ್ಮ ವಿಷಯದಲ್ಲಿ ತಾವು ತೀರ್ಮಾನ ತೆಗೆದುಕೊಳ್ಳುವಂತಹ ಒಂದು ಯೋಗ್ಯತೆ ಅವ್ರಿಗಿದ್ರೆ ಅವ್ರವ್ರ ಇಷ್ಟ. ಇಬ್ಬರು ವ್ಯಕ್ತಿಗಳು, ಇಬ್ಬರು ಅಡಲ್ಟ್ಸು, ಅವ್ರಿಗೆ ಬೇಕಾದಂತಹ ನಿರ್ಣಯ ಅವರು ತಗೋತಾರೆ. ಅದೇನಕ್ಕೆ ತಪ್ಪು ಅಂತ ಕಾನೂನು ಸಹ ಅದನ್ನು ಪ್ರತಿಬಂಧ ಮಾಡೋದಿಲ್ಲ. ಇನ್ನು ಕೆಲವರು ಲಿಬರಲ್ಗಳು ಅಂತ ಇರ್ತಾರೆ. ಅವರು ನಮಗೆ ಬುದ್ಧಿ ಹೇಳ್ತಾರೆ, ಇದು ಸ್ತ್ರೀ ಪುರುಷರ ಪರಸ್ಪರ ಲೈಂಗಿಕ ಆಕರ್ಷಣೆ ಅನ್ನೋದು ನಿಸರ್ಗ ಸಹಜ, ಪ್ರಾಕೃತಿಕ, ನ್ಯಾಚುರಲ್ಲು, ಆದ್ದರಿಂದ ನೀವು ಅದನ್ನು ಅಡೆತಡೆ ಮಾಡಬಾರ್ದು ಅಂತ ಎಲ್ಲನೂ ನಮಗೆ ಬುದ್ಧಿ ಹೇಳ್ತಾರೆ. ಈಗ ಹಾಗಿದ್ರೆ ನಮ್ಮ ಸಾಂಸ್ಕೃತಿಕವಾಗಿ ಪಾರಂಪರಿಕವಾಗಿ ಬಂದಿರೋ ಜೀವನ ಶೈಲಿಯಲ್ಲಿ ನೋಡಿದ್ರೆ, ನಮ್ಮ ತಂದೆ ತಾತಂದ್ರ ಕಾಲದಲ್ಲಿ ವಿವಾಹ ಪೂರ್ವದಲ್ಲಿ ಹುಡುಗರು ಹುಡುಗಿರು ಮಾತಾಡೋದನ್ನೇ ತಡಿತಾ ಇದ್ರು. ಕೋ ಎಜುಕೇಷನ್ ಇರಲಿಲ್ಲ. ಆದರೂ ಸಹ ಅದು ಮುಂದುವರ್ಕೊಂಡು ಬಂದು ಈಗ ಕೋ ಎಜುಕೇಷನ್ ಇದೆ, ಪರಸ್ಪರ ಮಾತುಕತೆ ಆಡ್ಕೊಳ್ಳೋದು, ಅದು ಇದು ಎಲ್ಲನೂ ಇದೆ ಈಗ. ಆದರೂ ಸಹ ಇವತ್ತಿನ ದಿನಾನೂ ನಮ್ಮ ಒಂದು ಸಮಾಜದಲ್ಲಿ ಈ ತರಹ ವಿವಾಹ ಪೂರ್ವದಲ್ಲಿ ಸ್ತ್ರೀ ಪುರುಷರ ಒಂದು ಸಂಬಂಧವನ್ನು ಬೆಳೆಸೋದನ್ನ ಸ್ವಲ್ಪ ಒಂದು ಕಡಿಮೆ ಮಟ್ಟದಲ್ಲಿ ಅದನ್ನ ನೋಡ್ತಾರೆ. ಆ ಥರ ಮಾಡಬಾರ್ದು, ಅದು ತಪ್ಪು ಅಂತಾನೆ ಪರಿಗಣಿಸ್ತಾರೆ. ಈ ಎರಡು ನೋಟದಲ್ಲಿ ಯಾವುದು ಸರಿ? ಋಷಿಗಳು ಈ ಬಗ್ಗೆ ಏನು ನೋಟ ಕೊಟ್ಟಿದ್ದಾರೆ ಅಂತ ಒಂದು ಸ್ವಲ್ಪ ಗಮನಿಸ್ಬೇಕಿಲ್ಲಿ. ಈಗ ಲಿಬರಲ್ಗಳು ಹೇಳ್ತಾರಲ್ಲ, ಈ ಸ್ತ್ರೀ ಪುರುಷರ ಲೈಂಗಿಕ ಆಕರ್ಷಣೆ ನಿಸರ್ಗ ಸಹಜ, ಆದ್ರಿಂದ ಅದನ್ನ ತಡಿಬಾರದು ಅಂತ. ಈ ನಿಸರ್ಗ ಸಹಜ ಅನ್ನೋ ವಿಷಯನೇ ತೆಗೆದುಕೊಂಡು ಮುಂದುವರಿಸೋಣ. ಈಗ ಲೈಂಗಿಕ ಆಕರ್ಷಣೆ ನಿಸರ್ಗ ಸಹಜ, ಅದನ್ನ ಯಾರು ಇಲ್ಲ ಅಂತ ಹೇಳಿಲ್ಲ, ಋಷಿಗಳು ಅದನ್ನ ಇಲ್ಲ ಅಂತ ಹೇಳಿಲ್ಲ. ಆದರೆ ಅದೊಂದೇ ವಿಷಯನ ನಿಸರ್ಗ ಸಹಜ, ಅಥವಾ ಅದರ ಜೊತೆಗೆ ಇನ್ನೂ ಬೇರೆ ಕೆಲವು ವಿಷಯಗಳು ಸಹ ನಿಸರ್ಗ ಸಹಜವಾಗಿ ಇದೆಯೇ ಅಂತ ಪ್ರಶ್ನೆ ಬರುತ್ತೆ. ಇಲ್ಲಿ ಇದನ್ನ ಒಂದೊಂದಾಗಿ ಗಮನಿಸ್ತಾ ಹೋಗೋಣ. ಇಲ್ಲಿ ಬರುವ ಇನ್ನೊಂದು ನಿಸರ್ಗ ಸಹಜವಾದ ವಿಷಯ ಅಂತಂದ್ರೆ, ಆ ಸ್ತ್ರೀ ಪುರುಷರಲ್ಲಿ ಮೂಡುವ ಒಂದು ಪರಸ್ಪರ ಅನುರಾಗ ಅಥವಾ ಒಂದು ಮನಸ್ಸಿನ ಅಂಟು. ಈ ಮನಸ್ಸಿನ ಅಂಟು ಅಥವಾ ಅನುರಾಗ ಅನ್ನೋದು ಏನ್ ಮಾಡುತ್ತೆ, ಅದು ಇಬ್ಬರು ವ್ಯಕ್ತಿಗಳನ್ನ ಬೆಸೆಯುತ್ತೆ. ಇದನ್ನ ಈ ಬೆಸೆಯುವಿಕೆಗೆ ಅನುಗುಣವಾದ ಒಂದು ಜೀವನ ಶೈಲಿಯನ್ನ ರೂಢಿಸ್ಕೊಂಡ್ರೆ, ಒಂದು ವೈವಾಹಿಕ ಜೀವನದಲ್ಲಿ ಈ ಬೆಸುಗೆ ಅನ್ನೋದು ಒಂದು ಶಾಶ್ವತವಾದ ಒಂದು ಸಂಬಂಧ, ಆಜೀವನ ಪರ್ಯಂತ ಸಂಬಂಧವನ್ನ ಉಂಟು ಮಾಡಿ ಅವರು ಇದೇ ಜನ್ಮದಲ್ಲೇ ಮೋಕ್ಷವನ್ನ ಪಡೆಯುವಂತಾದ್ರೆ ಅವ್ರಿಗೆ ಮೋಕ್ಷ ಪರ್ಯಂತ ಅವ್ರ ಸಂಬಂಧ ಗಟ್ಟಿಯಾಗಿದ್ದು, ಹಾಗಿಲ್ಲದೆ ಇದ್ರೆ ಅವರು ಮರುಜನ್ಮ ಇರೋದಾದ್ರೆ ಅವ್ರಿಗೆ ಆಗ 7 ಜನ್ಮಕ್ಕೂ ನಾವೇ ಸತಿ ಪತಿಯರು ಅನ್ನುವಂತಹ ಪ್ರತಿಜ್ಞೆಯನ್ನು ಸಹ ಮಾಡ್ತಾರೆ. ಅಷ್ಟು ಭದ್ರವಾಗಿರುತ್ತೆ ಅವರ ಒಂದು ಬೆಸುಗೆ. ಹೀಗಿದ್ದಾಗ ಏನಾಗುತ್ತೆ, ಆ ಪತಿ ಪತ್ನಿಯರಲ್ಲಿರುವ ಅನುರಾಗ ಒಂದು ಅವರ ಸಂತಾನದಲ್ಲಿ ಮತ್ತೆ ಅವರ ಕುಟುಂಬದಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ನೆಲೆಸೋದಕ್ಕೆ ಕಾರಣವಾಗಿ ಅವರವರ ಜೀವನದ ಏಳಿಗೆಗೆ ಏನು ಮಾಡಬೇಕು ಅದ್ರ ಕಡೆಗೆ ಗಮನ ಹರಿಸಬಹುದು. ಆದರೆ ಇದೇ ವಿವಾಹ ಪೂರ್ವ ಸಂಬಂಧದಲ್ಲಿ ಈ ತರಹ ಅದರಲ್ಲೂ ಒಂದು ಪಾಶ್ಚಿಮಾತ್ಯ ದೇಶಗಳ ಒಂದು ರೂಢಿಯನ್ನು ತೆಗೆದುಕೊಳ್ಳೋದಾದರೆ ಡೇಟಿಂಗ್ ಅಂತ ಮಾಡೋದು, ಅದರಲ್ಲಿ
ಒಂದು 4 ದಿನ ಅಂತಂದರೆ 4 ದಿನ ಎಣಸಿ ಅಂತಲ್ಲ, 1 ವರ್ಷವೋ 2 ವರ್ಷವೋ ಎಷ್ಟಾದರೂ ಸರಿ, ಅದು ಒಂದು ಇಬ್ಬರು ಜೊತೆಯಾಗಿರೋದು. ಆಮೇಲೆ ಏನೋ ಕಾರಣಕ್ಕೆ ಮನಸ್ತಾಪ ಬರುತ್ತೆ, ಆವಾಗ ಅವ್ರ ಸಂಬಂಧ ಮುರಿದು ಬೀಳೋದು. ಹೀಗೆ ಅವರು ವಿವಾಹ ಪೂರ್ವದಲ್ಲೇನೆ 2-3 ಬಾರಿ ಹೀಗೆ ಅವರು ಮನಸ್ಸು ಅಂಟ್ಕೊಳ್ಳುತ್ತೆ ಯಾರಿಗಾದ್ರೂ, ಆಮೇಲೆ ಮುರಿದು ಬೀಳುತ್ತೆ, ಅಂಟ್ಕೊಳ್ಳುತ್ತೆ, ಮುರಿದು ಬೀಳುತ್ತೆ. ಹೀಗೆ ಅಭ್ಯಾಸ ಆಗೋದ್ರೆ ಮನಸ್ಸಿಗೆ ಪೂರ್ತಿಯಾಗಿ ಒಂದು ಕಡೆಗೆ ಬೈಂಡ್ ಆಗುವಂತಹ ಒಂದು ಅನುರಾಗದಿಂದ ಜೋಡಿಸಲ್ಪಡುವ ಒಂದು ಸ್ವಭಾವವೇ ಹೊರಟೋಗುತ್ತೆ. ಹೀಗಾಗಿ ಅಟ್ ದಿ ಡ್ರಾಪ್ ಆಫ್ ಎ ಹ್ಯಾಟ್, ಅಟ್ ದ ಡ್ರಾಪ್ ಆಫ್ ಎ ಪಿನ್ ಅಂತ ಹೇಳ್ತಾರಲ್ಲ, ಹಾಗೆ ಏನೋ ಒಂದು ಸಣ್ಣ ಕಾರಣ ಸಿಗ್ತಾ ವಿವಾಹ ವಿಚ್ಛೇದನ ಮಾಡ್ಕೋ, ಈ ರೀತಿಯಾದ ಒಂದು ಟ್ರೆಂಡು ಮನಸ್ಸಿನಲ್ಲಿ ಸಹಜವಾಗಿ ಬಂದ್ಬಿಡುತ್ತೆ. ಇದು ಸಹ ನೈಸರ್ಗಿಕವೇ. ಮನಸ್ಸಿನ ಲೈಂಗಿಕ ಆಕರ್ಷಣೆಯಿಂದಾಗಿ ಸ್ತ್ರೀ ಪುರುಷರಲ್ಲಿ ಮೂಡುವಂತಹ ಪರಸ್ಪರ ಅನುರಾಗವೂ ನೈಸರ್ಗಿಕ. ಆ ಅನುರಾಗ ನಾವು ಯಾವ ರೀತಿ ಇಟ್ಕೋತೀವಿ, ಅದು ಶಾಶ್ವತವಾಗಿಯೂ ಇಟ್ಕೋಬಹುದು, ಅದು ನೈಸರ್ಗಿಕ. ಹೀಗೆ ಇಲ್ಲ, ಅದನ್ನು ತಪ್ಪಾಗಿ ತೆಗೆದುಕೊಂಡಾಗ ಹೋದಾಗ ಮನಸ್ಸು ಮುರಿದು ಬಿದ್ದು ಅಲ್ಲಿ ಒಂದು ದುಃಖ, ಭಂಗ ಎಲ್ಲವೂ ಉಂಟಾಗುತ್ತೆ, ಅದು ಸಹ ನೈಸರ್ಗಿಕವೇ. ಈಗ ನೈಸರ್ಗಿಕ ನಡೆಯನ್ನು ನಾವು ಯಾವ ರೀತಿ ಬೆಳೆಸ್ಕೋಬೇಕು ಅಂತಂದರೆ, ನಮಗೆ ಯಾವುದರಿಂದ ಸುಖ, ಶಾಂತಿ, ನೆಮ್ಮದಿ ಸಿಗುತ್ತೋ ಹಾಗೆ ನಾವು ಅದನ್ನು ಬೆಳೆಸ್ಕೋಬೇಕು. ಈ ರೀತಿಯಾದ ಒಂದು ಸ್ವಚ್ಛಂದ ಪ್ರವೃತ್ತಿಯಿಂದ ಇವತ್ತೇನಾಗಿದೆ ಅಂತಂದರೆ, ಒಂದು ಸ್ವಲ್ಪ ತಮಾಷೆಯಾಗಿ ಹೇಳ್ತಾರೆ, ಆದರೂ ಅದು ಸಹ ನಿಜ. ಅಮೆರಿಕಾನಲ್ಲಿ ಒಬ್ಬರು ದಂಪತಿಗಳು ಮಾತಾಡ್ಕೋತಾ ಇದ್ದರಂತೆ. ಅವ್ರ ಮನೆ ಒಳಗಡೆ ಕೂತಿದ್ದಾರೆ, ಕಿಟಕಿಯಿಂದ ಆಚೆ ಅವ್ರ ತೋಟದಲ್ಲಿ ಮಕ್ಕಳುಗಳು ಆಟ ಆಡ್ಕೋತಾ ಇದ್ದಾರೆ. ಗಂಡ ಹೇಳಿದಂತೆ ಹೆಂಡತಿಗೆ, ಡಿಯರ್, ಲುಕ್ ಹೌ ಮೈ ಚಿಲ್ಡ್ರನ್ ಅಂಡ್ ಯುವರ್ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ವಿತ್ ಅವರ್ ಚಿಲ್ಡ್ರನ್ ಅಂತ. ಅಂದರೆ ಇವನ ಪೂರ್ವ ವಿವಾಹದಿಂದ ಬಂದಂತಹ ಮಕ್ಕಳಿದೆ, ಆಕೆಯ ಪೂರ್ವ ವಿವಾಹದಿಂದ ಬಂದಂಥ ಮಕ್ಕಳಿದೆ, ಮತ್ತೆ ಈಗ ಇವರಿಬ್ಬರ ವಿವಾಹದಿಂದ ಬಂದಂಥ ಮಕ್ಕಳಿದೆ. ಇವರು ಎಲ್ಲರೂ ಆಟ ಆಡ್ಕೋತಾ ಇದ್ದಾರೆ ಅಂತ ಅವರು ಮಾತಾಡ್ಕೋತಾ ಇದ್ದಾರೆ. ಹೀಗೆ ಇವನ ಮಕ್ಕಳಿಗೆ ಎಷ್ಟು ಅಂಟು ಬೆಳೆಯುತ್ತೆ ಎರಡನೇ ಹೆಂಡತಿ ಜೊತೆ, ಅಥವಾ ಆಕೆ ಮಕ್ಕಳಿಗೆ ಇವನ ಜೊತೆಗೆ ಎಷ್ಟು ಅಂಟು ಬೆಳೆಯುತ್ತೆ, ಎಷ್ಟು ತಾಯ್ತನ ತಂದೆತನಗಳನ್ನು ಅವರು ಕೊಡಬಲ್ಲರು. ಹೀಗಾಗಿ ಅಲ್ಲಿ ಯಾವುದೋ ಒಂದು ಮಾನಸಿಕವಾದ ಪೋಷಣೆ ಏನಿದೆ ಅದೆಲ್ಲದಕ್ಕೂ ಅವರಲ್ಲಿ ಕೊರತೆ ಉಂಟಾಗಿ ಇವತ್ತು ಅಮೆರಿಕ ದೇಶದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡಿಪ್ರೆಷನ್, ಮೆಲಾಂಕೋಲಿ ಇವೆಲ್ಲ ಬೆಳೀತಾ ಇದೆ. ಹೀಗೆ ಆ ಸ್ತ್ರೀ ಪುರುಷರ ಅನುರಾಗ ಬೆಸುಗೆ ಅದು ಶಾಶ್ವತವಾಗಿ ಇಲ್ಲದೇನೆ ಮನಸ್ಸಿಗೆ ಮುರಿದು ಬೀಳೋ ತರಹ ಆಯಿತು ಅಂತಂದರೆ, ಅದು ಸಮಾಜದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ದುರಂತವನ್ನೇ ಸೃಷ್ಟಿಸಬಲ್ಲದು. ಅಂತಹ ಒಂದು ದೊಡ್ಡ ತಪ್ಪು ಅದು. ಹೀಗೆ ಒಂದು ವಿವಾಹ ಪೂರ್ವ ಸಂಬಂಧದಲ್ಲಿ ಆ ಬೆಸುಗೆ ಶಾಶ್ವತವಾಗಲಿಲ್ಲ ಅಂತಂದರೆ ಅದರಿಂದ ಕಷ್ಟ ಅನ್ನೋದು ಒಂದು ವಿಷಯ ಆಯಿತು. ಹೀಗೇನೆ ಆ ಲೈಂಗಿಕ ಆಕರ್ಷಣೆ ಜೊತೆ ನಿಸರ್ಗ ಸಹಜವಾಗಿಯೇ ಬರುವಂತಹ ಇನ್ನೊಂದು ವಿಷಯ ಏನು ಅಂತ ನೋಡೋಣ. ಅದು ಮಕ್ಕಳು. ಒಂದು ಸ್ತ್ರೀ ಪುರುಷ ಸಂಭೋಗದಿಂದ ಮಕ್ಕಳು ಉಂಟಾಗ್ತಾರೆ. ಇದು ಸಹ ನೈಸರ್ಗಿಕ ತಾನೆ. ಯಾವಾಗ ಒಂದು ಸ್ತ್ರೀ ಪುರುಷ ಸಂಬಂಧ ಬೆಳಿಬೇಕು, ಅದು ಹೇಗಿರಬೇಕು ಅಂತಂದರೆ, ಅದರಿಂದ ಮುಂದೆ ಬರುವಂತಹ ಮಕ್ಕಳನ್ನ ಸ್ವಾಗತಿಸೋ ರೀತಿಯಲ್ಲಿರಬೇಕು. ಆ ಮಕ್ಕಳನ್ನ ಬೆಳೆಸುವಂತಹ ಜವಾಬ್ದಾರಿನಲ್ಲಿ ಪರಿಶ್ರಮ ಇರುತ್ತೆ. ಆ ಪರಿಶ್ರಮವನ್ನು ಸ್ವಾಗತಿಸಿ ಅದರಿಂದ ಸಂತೋಷ ಪಡುವಂತಹ ಒಂದು ಮನಸ್ಸಿದ್ದತೆ ಇರಬೇಕು. ಆಗ ಈ ರೀತಿಯಾದ ಇದು ಸ್ತ್ರೀ ಪುರುಷ ಸಂಬಂಧ ಇದ್ದಾಗ ಜೀವನ ಹಸನಾಗಿರುತ್ತೆ. ಈಗ ಮಕ್ಕಳು ಬಂತು ಅಂತಂದರೆ, ಮಕ್ಕಳನ್ನ ಬೆಳೆಸಬೇಕು ಅಂತಂದರೆ ದುಡ್ಡು ಸಂಪಾದನೆ ಆಗಬೇಕು, ಒಂದು ಮನೆ ಮಾಡಬೇಕು, ದಿನ ಬೆಳಗಾದರೆ ಅಡುಗೆ ತಿಂಡಿ ಮಾಡಬೇಕು. ಹೀಗೆಲ್ಲ ಒಂದು ಕೌಟುಂಬಿಕ ವ್ಯವಸ್ಥೆನೇ ಇರಬೇಕಾಗತ್ತೆ. ಈ ರೀತಿಯಾದ ಒಂದು ಕೌಟುಂಬಿಕ ವ್ಯವಸ್ಥೆ ಮತ್ತು ಜವಾಬ್ದಾರಿ ಇರಬೇಕಾದ್ರೆ ಅದರಲ್ಲಿ ಒಂದು ಸಂತೋಷ ಇರಬೇಕು. ಈ ಎಲ್ಲವನ್ನೂ ನಾನು ಜವಾಬ್ದಾರಿ ತಗೊಳ್ಳೋಕ್ಕೆ ನಾನು ಸಿದ್ಧನಿದ್ದೇನೆ ಅನ್ನುವಂತಹ ಒಂದು ಮನಸ್ಥಿತಿ ಇದ್ದರೆ ಆಗ ಎಲ್ಲವೂ ಸಂತೋಷ. ಮಗು ಹಠ ಮಾಡುತ್ತಾ, ಕಿರ್ಚುತ್ತಾ, ಮಗುನ ಸಮಾಧಾನ ಮಾಡಬೇಕಾ, ಇಲ್ಲ ಅಂಗಡಿ ಹೊರಗಡೆ ಹೋಗ್ಬಿಟ್ಟು ಒಂದು ಅಂಗಡಿಯಿಂದ ಸಾಮಾನು ತರಬೇಕಾ, ಇವೆಲ್ಲವೂ ಸಂತೋಷವೇ. ಆದರೆ ಮನಸ್ಸು ಇದು ಯಾವುದಕ್ಕೂ ಸಿದ್ಧವಿಲ್ಲದೆ ಇದ್ದಾಗ, ಅಂದರೆ ವಿವಾಹ ಪೂರ್ವದಲ್ಲೇ ಎಲ್ಲನೂ ನಾವು ಮಾಡ್ತೀವಿ ಅಂತ ಹೊರಟಾಗ ಈ ಜವಾಬ್ದಾರಿ ಮತ್ತು ಈ ಕೌಟುಂಬಿಕ ವ್ಯವಸ್ಥೆ ಎಲ್ಲವೂ ಒಂದು ಹೊರೆ ಅನಿಸುತ್ತೆ. ಆವಾಗ ಒಂದೊಂದು ವಿಷಯನೂ ಭಾರವೇ ಅಲ್ವಾ. ಹೀಗಾಗಿ ನಾವು
ಈ ಒಂದು ಸ್ತ್ರೀ ಪುರುಷ ಸಂಬಂಧ ನೈಸರ್ಗಿಕ ಅಂತ ಹೇಳೋದರ ಜೊತೆಗೆ ಅದರ ಜೊತೆಗೆ ಬರುವಂತಹ ಎಲ್ಲ ಅಂಶಗಳನ್ನು ಸೇರಿಸ್ಕೊಂಡು, ನೈಸರ್ಗಿಕ ಅಂಶಗಳನ್ನು ಸೇರಿಸ್ಕೊಂಡು ಒಂದು ಒಟ್ಟಾರೆ ನೋಟದಲ್ಲಿ ಎಲ್ಲವನ್ನೂ ಸ್ವಾಗತಿಸೋದಕ್ಕೆ ಸಿದ್ಧರಾಗಿ ನಾವು ಒಂದು ಸ್ತ್ರೀ ಪುರುಷ ಸಂಬಂಧ ಬೆಳೆಸೋದಕ್ಕೆ ಹೊರಡ್ತೀವಿ ಅಂತಂದ್ರೆ ಅದೇ ವೈವಾಹಿಕ ಸಂಬಂಧ. ಹೀಗಾಗಿ ಆ ವಿವಾಹದಲ್ಲಿ ಒಂದು ಪರಸ್ಪರ ಒಂದು ಒಪ್ಪಂದವನ್ನ ಮಾಡಿಕೊಂಡು, ಅದರಲ್ಲೂ ಮಹರ್ಷಿಗಳ ಸಂಸ್ಕೃತಿನಲ್ಲಿ ಧರ್ಮಾರ್ಥ ಮೋಕ್ಷ ಕಾಮ ಮೋಕ್ಷಗಳೆಂಬ ಚತುರ್ವಿಧ ಪುರುಷಾರ್ಥಗಳ ಸಾಧನೆಗಾಗಿ ನಾವು ವಿವಾಹ ಮಾಡ್ಕೋತಾ ಇದ್ದೀವಿ ಅಂತ ಒಂದು ಪ್ರತಿಜ್ಞೆಯನ್ನ ಮಾಡಿ, ಅದರಲ್ಲಿ ಪುರುಷನಾದವನು ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚರಾಮಿ ಎಂಬುದಾಗಿ ಒಂದು ಪ್ರತಿಜ್ಞೆಯನ್ನು ಮಾಡಿ ಅವರು ನಂತರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಅಲ್ಲಿ ಸ್ತ್ರೀ ಪುರುಷ ಸಂಬಂಧ, ಲೈಂಗಿಕ ಸಂಬಂಧವೂ ಇರುತ್ತೆ, ಅದರ ಜೊತೆಗೆ ಅವರ ಅನುರಾಗವೂ ಇರುತ್ತೆ. ಅದರಿಂದ ಒಂದು ಅವರು ಕೌಟುಂಬಿಕ ವ್ಯವಸ್ಥೆಯನ್ನ ಮಾಡ್ಕೋತಾರೆ. ಅದರಲ್ಲಿ ಬರುವಂತಹ ಕಷ್ಟ ನಷ್ಟಗಳನ್ನ ಅನುಭವಿಸೋದಕ್ಕೆ ಸಿದ್ಧವಾಗಿರ್ತಾರೆ. ಅದರಲ್ಲಿ ಬರುವಂತಹ ಪರಿಶ್ರಮವನ್ನು ಪಡೋದಕ್ಕೂ ಅವರು ಸಿದ್ಧವಾಗಿರ್ತಾರೆ. ಹೀಗೆ ಇಂತಹ ಒಂದು ವ್ಯವಸ್ಥೆಯನ್ನ ಮಹರ್ಷಿಗಳು ಎತ್ತಿ ಹಿಡಿದಿದ್ದಾರೆ. ಇಷ್ಟಲ್ಲದೆ ಇದರ ಹಿಂದೆ ಒಂದು ಧಾರ್ಮಿಕ ನೋಟವೂ ಉಂಟು. ಈ ಸಂತಾನ ಪಾಲನೆ ಪೋಷಣೆಯಿಂದಾಗಿ ನಮ್ಮ ಒಂದು ಪಿತೃಋಣ ಅನ್ನೋದು ತೀರುತ್ತೆ ಅಂತ ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನಿಗೂ 3 ಋಣಗಳು ಅಂದರೆ ಸಾಲಗಳಿರುತ್ತೆ. ದೇವಋಣ, ಪಿತೃಋಣ, ಋಷಿಋಣ ಅಂತ. ಅದರಲ್ಲಿ ಆ ಪಿತೃಋಣ ಅನ್ನೋದು ಯಾಕೆ ಬಂದಿರುತ್ತೆ ಅಂತಂದ್ರೆ, ಭಗವಂತ ಸೃಷ್ಟಿನಲ್ಲೇನೆ ದಕ್ಷ ಪ್ರಜಾಪತಿ ಅನ್ನುವ ಒಬ್ಬ ಪ್ರಜಾಪತಿ ಈ ಒಂದು ಸಾಂಸರ್ಗಿಕಿ ಸೃಷ್ಟಿ ಅಂತಂದ್ರೆ ಪ್ರಾಣಿಗಳ, ಮನುಷ್ಯನು ಸಹ ಒಂದು ಪ್ರಾಣ ಇರೋದ್ರಿಂದ ಪ್ರಾಣಿಗಳ ಲೈಂಗಿಕ ಸಂಬಂಧದಿಂದ ಒಂದು ಸೃಷ್ಟಿ ಅನ್ನೋದು ಮುಂದುವರಿಬೇಕು ಅನ್ನುವಂತಹ ವ್ಯವಸ್ಥೆಯನ್ನ ದಕ್ಷ ಪ್ರಜಾಪತಿಯೇ ಅಳವಡಿಸಿ ಈ ಸೃಷ್ಟಿ ವಿಸ್ತಾರ ಆಗೋದಕ್ಕೆ ಕಾರಣ ಆಗಿದ್ದಾನೆ. ಹೀಗಾಗಿನೇ ಆತ ನಾವು ಇವತ್ತು ಈ ರೀತಿಯಾದಂತಹ ಒಂದು ವ್ಯವಸ್ಥೆನಲ್ಲಿ ಮುಂದುವರಿತಾ ಇದ್ದೀವಿ. ಈಗ ಸ್ತ್ರೀ ಪುರುಷರಲ್ಲಿ ಲೈಂಗಿಕ ಆಕರ್ಷಣೆ ಉಂಟಾಗುತ್ತೆ ಅಂತಂದ್ರೆ ಅದು ಭಗವಂತ ಸೃಷ್ಟಿನಲ್ಲೇ ಇಟ್ಟಿರುವಂತಹ ಒಂದು ವಿಷಯ. ಅದು ಇಂತಹ ಒಂದು ಸೃಷ್ಟಿ ಸಹಜವಾದ ನಿಯಮದ ಜೊತೆ ಅದರ ಮುಂದುವರಿಕೆಯಾಗಿ ಪಿತೃದೇವತೆಗಳು ನಮ್ಮಲ್ಲಿ ಸಂತಾನವನ್ನ ಪಾಲನೆ ಪೋಷಣೆ ಮಾಡೋದಕ್ಕೆ ನಮ್ಮಲ್ಲಿ ಒಂದು ಶಕ್ತಿಯನ್ನು ತುಂಬುತ್ತಾರೆ. ಹೀಗಾಗಿ ನಮಗೆ ನಮ್ಮ ತಂದೆ ತಾಯಿಗಳು, ಅವ್ರಿಗೆ ಅವ್ರ ತಂದೆ ತಾಯಿಗಳು, ಅವ್ರಿಗೆ ಅವ್ರ ತಂದೆ ತಾಯಿಗಳು, ಹೀಗೆ ಆ ಭಗವಂತನ ಒಂದು ಕೊಟ್ಟಿರುವಂತಹ ಒಂದು ಶಕ್ತಿಯಿಂದ ನಾವು ಬೆಳೆದಿದ್ದೀವಿ. ಅದನ್ನ ಮುಂದುವರಿಸಿ ಅದನ್ನ ನಮ್ಮ ಮಕ್ಕಳನ್ನ ಪಡೆದು ಅವ್ರನ್ನ ಬೆಳೆಸಿದ್ರೆ ಭಗವಂತನ ಆಶಯಕ್ಕೆ ಅನುಗುಣವಾಗಿ ನಾವು ಸೃಷ್ಟಿಯನ್ನು ಮುಂದುವರಿಸಿದ ಹಾಗಾಗುತ್ತೆ. ಮತ್ತೆ ಪಿತೃದೇವತೆಗಳು ನಮಗೇನೊಂದು ಶಕ್ತಿಯನ್ನು ಅನುಗ್ರಹ ಮಾಡಿದ್ದಾರೆ, ಅದನ್ನ ಸದ್ವಿನಿಯೋಗ ಮಾಡಿಕೊಂಡು ನಾವು ಸಂತಾನವನ್ನು ಮುಂದೆ ಬೆಳೆಸೋದಕ್ಕೂ ಆಗುತ್ತೆ. ಹೀಗೆ ಅದು ಒಂದು ಧಾರ್ಮಿಕವಾಗಿಯೂ ನಮ್ಮ ಜೀವನ ಒಳ್ಳೆ ರೀತಿಯಲ್ಲಿ, ಧಾರ್ಮಿಕವಾದ ರೀತಿಯಲ್ಲಿ ಮುಂದುವರಿಯುತ್ತೆ. ಅಷ್ಟೇ ಅಲ್ಲ, ಇದನ್ನೇ ಇನ್ನೊಂದು ರೀತಿಯಲ್ಲಿ ಶ್ರೀರಂಗ ಮಹಾಗುರುಗಳು ಸುಂದರವಾಗಿ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅಂತಂದ್ರೆ, 4 ಪುರುಷಾರ್ಥಗಳಲ್ಲಿ ಅಂದರೆ ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ ಎಂಬ ಪುರುಷಾರ್ಥಗಳಲ್ಲಿ ಅರ್ಥಕಾಮಗಳು ಧರ್ಮ ಮೋಕ್ಷಗಳ ಚೌಕಟ್ಟಿನಲ್ಲಿರಬೇಕು. ಅರ್ಥಕಾಮಗಳು ತುಂಟ ಹಸುವಿನಂತೆಪ್ಪ, ಹಾಗೆ ಅದರಲ್ಲಿ ಹಾಲು ಕರಿಯಕ್ಕೆ ಹೋದ್ರೆ ಒದ್ದು ಬಿಡುತ್ತವೆ. ಅದ್ರ 2 ಹಿಂದಿನ ಕಾಲುಗಳನ್ನ ಒಂದನ್ನ ಧರ್ಮ ಇನ್ನೊಂದನ್ನ ಮೋಕ್ಷ ಅನ್ನೋ ಕಂಬಕ್ಕೆ ಕಟ್ಟಿ ಹಾಲು ಕರೆದ್ರೆ ಆಗ ಅವು ಸಹ ಅಮೃತವನ್ನೇ ಕರೆಯುತ್ತವೆ ಅಂತ ಹೇಳಿ, ಈ ಋಷಿಗಳು ತಂದಿರೋ ಒಂದು ಕ್ರಮದಲ್ಲಿ ನಾವು ಜೀವನ ಮಾಡಿದಾಗ ಈ ಧರ್ಮ ಮೋಕ್ಷಗಳ ಚೌಕಟ್ಟಿನಲ್ಲಿ ಅರ್ಥಕಾಮವನ್ನು ಅನುಭವಿಸುವಂತಹ ಒಂದು ಗೃಹಸ್ಥ ಜೀವನವನ್ನು ನಡೆಸಬಹುದು. ಅಂತಹ ಒಂದು ಜೀವನ ನಡೆಸಿ ನಾವು ಒಂದು ಮೋಕ್ಷಕ್ಕೆ ಪಾತ್ರರಾಗೋಣ ಅಂತ ನೆನೆಸ್ಕೋತಾ ಈ ಪ್ರವಚನವನ್ನು ಮಂಗಳ ಮಾಡ್ತೇನೆ. ಕೃಷ್ಣಾರ್ಪಣಮಸ್ತು.